ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಇವತ್ತೊಂದು ಭಾಳಷ್ಟು ಖುಷಿ ಪಡುವಂಥ, ಜೊತೆಗೆ ಖುಷಿ ಅಷ್ಟೇ ಅಲ್ಲ, ಒಂದು ಎಕ್ಸಾಂಪಲ್ ಕೊಡುವಂಥ ವಿಷಯವನ್ನು ನಿಮ್ಮೊಂದಿಗೆ ಮಾತಾಡಬೇಕಾಗ್ಯದ. ಯಾಕಂದರೆ ಒಂದು ಅತ್ಯಂತ ಬಡ ಕುಟುಂಬದಿಂದ, ಒಂದು ಕುರಿ ಕಾಯುವ ಕುಟುಂಬದಿಂದ ಒಬ್ಬ ವ್ಯಕ್ತಿ IAS ಅಂತ ಪರೀಕ್ಷೆಯಲ್ಲೇ ಪಾಸ್ ಆಗ್ತಾನೆ ಮತ್ತು 910ನೇ ರ್ಯಾಂಕನ್ನು ಪಡಿತಾನೆ. ಹುಡುಗಾಟ ಅಲ್ಲ ಅದು. ಇಟ್ ಇಸ್ ವಂಡರ್ಫುಲ್ ವರ್ಕ್. ಯಾಕಂದ್ರೆ ಏನೂ ಇಲ್ಲದ ಕುಟುಂಬದಿಂದ ಏನೂ ಆಗಿ 2 ಎಕರೆ ಭೂಮಿಯಲ್ಲೇ ತಮ್ಮ ಕುರಿ ಕಾದು ಅನ್ನನ್ನು ಉದಿಸಿದಂಥ ಒಂದು ಅಪ್ರತಿಮವಾದ ಉದಾಹರಣೆ. ಇದು ಫಸ್ಟ್ ರ್ಯಾಂಕ್ ಹೊಡೆದಿರ್ಬೋದು, ಯಾರೋ ಮತ್ತೇನೋ ಆಗಿರ್ಬೋದು, ಆ ಮಾತು ಬೇರೆ. ಅವರಿಗಾಗಿ ಒಂದು ದಂಡನೇ ಇರ್ತದೆ. IAS ತಯಾರು ಮಾಡಬೇಕಾಗಿದೆ. ಒಂದು ಕುಟುಂಬ ತಂದೆ ಎಜುಕೇಟೆಡ್ ಇರ್ತಾನೆ, ತಾಯಿ ಎಜುಕೇಟೆಡ್ ಇರ್ತಾಳೆ. ಭಾಳಷ್ಟು ಕುಟುಂಬಗಳು ನೋಡ್ತಾ ಇದ್ವಿ ನಾವು. ಶ್ರೀಮಂತ ವರ್ಗ ಸೇರಿರ್ತಾರೆ, ಹಾರ್ಡ್ ವರ್ಕ್ ಮಾಡಿಸ್ತಾರೆ, ಕೋಚ್ ಇಡ್ತಾರೆ, ಎಲ್ಲೆಲ್ಲೋ ಕೋಚಿಂಗ್ ಇಡ್ತಾರೆ. ಅಷ್ಟಾಗಿ ಪಾಸ್ ಆಗುವಂಥ ವ್ಯಕ್ತಿಗಳು ಭಾಳ ಬೆರಳ ಏರಿಕೆ ಅಷ್ಟು. ಅಂಥದ್ರಲ್ಲೇ ಒಬ್ಬ ವ್ಯಕ್ತಿ ಛಲ ಬಿಡೋದ, ತ್ರಿವಿಕ್ರಮ ಅಂದರೂ ಅಡ್ಡಿ ಇಲ್ಲ. 910 ಭಾಳ ದೂರದಪ್ಪ ರ್ಯಾಂಕ್ ಅಲ್ಲ ಅಂತ ನಾವು ನೀವು ಅನ್ಬೋದು. ಬಟ್ ಆ ಸಾಧನೆ ಅದಲ್ಲ ದೊಡ್ಡದು, ಅದೆಲ್ಲ ಮೀರಿದು. 1ನೇ ರ್ಯಾಂಕಿಂತೂ ಮೀರಿದು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ತಂದೆ ತಾಯಿ ಹೆಬ್ಬಟ್ಟಿನವರು, ತಂದೆ ಯಲ್ಲಪ್ಪ, ತಾಯಿ ಕಾಳವ್ವ. ಇಲ್ಲಿ ಯರಗಟ್ಟಿಯವರು, ಯರಗಟ್ಟಿಯಿಂದ ಹೊಲದಲ್ಲಿರುತ್ತಿರುವಂಥವ್ರು, ಒಂದು ಕಾಡಪ್ಪನ ಸಲಿದ್ದಂಥವ್ರೊಂದು ಅಡ್ಡಿ ಇಲ್ಲ. ಇಂಥರಿಂದ ಒಂದು ಪ್ರತಿಭೆ ಹರಡ್ತದೆ, ಮೇಲಕ್ಕೆ ಇರ್ತದೆ, ಸಣ್ಣದಲ್ಲ. ಮತ್ತು ಇಲ್ಲೊಂದು ಭಾಳ ಗಮನಿಸಬೇಕಾಯ್ತು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಹಿಂದಿನ ಎಪಿಸೋಡ್ದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಹೇಳಿದ್ದೀನಿ, ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಗಟ್ಟಿರಬೇಕು ಇಲ್ಲ ಅಂತಾರೆ. ಆ ವಿಷಯದಲ್ಲಿ ಈ ಯಶಸ್ವಿಯಾದಂತಹ ನಮ್ಮ ಪ್ರತಿಭಾವಂತ ಹನುಮಂತಪ್ಪ ನಿಜವಾಗಿಯೂ PUCಯಲ್ಲಿ ಸೈನ್ಸ್ ಓದಿದ್ದನ್ನೋದು ನಾನು ಅವ್ರಿಗೆ ಗಮನಿಸಬೇಕಾಗ್ಯದ. ಈ ಮಾತನ್ನು ಯಾಕೆ ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ಓದುವಂಥ ಪ್ರತಿಭಾವಂತರಿಗೆ ಹಾದಿ ಗೊತ್ತಿರೋದಿಲ್ಲ ರೀ. ಭಾಳ ಜನ ಹೇಳೋದಿಲ್ಲ, ಭಾಳ ಜನ ತಿಳಿಸೋದು ಇಲ್ಲ. ಯಾಕಂದರೆ ಮನೆಯಲ್ಲಿ ಕಲ್ತಂಥವ್ರು ಇರೋದಿಲ್ಲ. ಈಗ ನೋಡಿ, ಇಂಥ ಕುಟುಂಬ ಸಾಕಷ್ಟು ಅದಾವೆ ಈ ದೇಶದಲ್ಲೇ. 90%